ಇವತ್ತು ಮಾರ್ಚ್ 17 ಕನ್ನಡಿಗರು ಮರೆಯದ ದಿನ. ಏಕೆಂತಂದರೆ ಕರ್ನಾಟಕ ರತ್ನ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ. ಹಾಗಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಅಭಿಮಾನಿಗಳ ಸಾಗರವೇ ಕಂಡು ಬರ್ತಾ ಇದೆ. ಅಪ್ಪು ಸಮಾಧಿ ದರ್ಶನಕ್ಕೆ ಅಭಿಮಾನಿಗಳು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಹಾಗೆಯೇ ಪುನೀತ್ ಸಮಾಧಿಗೆ ಕುಟುಂಬಸ್ಥರು ಪೂಜೆಯನ್ನು ಕೂಡ ಇವತ್ತು ಬೆಳಗ್ಗೆ ಸಲ್ಲಿಸಿದ್ದಾರೆ. ರಾಘಣ್ಣ, ಯುವರಾಜ್ ಕುಮಾರ್ ಎಲ್ಲರೂ ಕೂಡ ಬಂದು ಭಾವುಕರಾಗಿ ಮಾತನಾಡಿದ್ದಾರೆ. ತಮ್ಮನ ಬರ್ತ್ಡೇ ದಿನ ಶಿವಣ್ಣ ಕೂಡ ಭಾವುಕ ಪೋಸ್ಟನ್ನು ಹಾಕಿದ್ದಾರೆ. ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ. ಹಾಗಾಗಿ ಪುನೀತ್ ರಾಜ್ಕುಮಾರ್ ಸಮಾಧಿ ಇರ್ತಕ್ಕಂಥ ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳು ರಾಜ್ಯದ ಮೂಲೆಯಿಂದ ಬಂದಿದ್ದಾರೆ. ನಿನ್ನೆ ರಾತ್ರಿಯಿಂದನೇ ಜನ ಬಂದಿದ್ದಾರೆ. ಅಭಿಮಾನ ಅಂತಕ್ಕಂಥದ್ದು ಅವ್ರು ನಮ್ಮ ಜೊತೆ ಭೌತಿಕವಾಗಿ ಇಲ್ಲ ಪುನೀತ್ ರಾಜ್ಕುಮಾರ್ ಅಂದರೂ ಕೂಡ ಎಲ್ಲರ ಮನದಲ್ಲೂ ಅಪ್ಪು ಇದ್ದೇ ಇದ್ದಾರೆ. ಹಾಗಾಗಿ ಅವರ ಬರ್ತ್ಡೇಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸೋದಕ್ಕೆ ಅಂತಲೇ ಅಭಿಮಾನಿಗಳು ದೂರದ ಊರಿನಿಂದ ಬಂದಿದ್ದಾರೆ. ಬಂದು ರಕ್ತದಾನ, ಅನ್ನದಾನ ಇದರಲ್ಲೆಲ್ಲ ಭಾಗವಹಿಸಿದ್ದಾರೆ. ಇನ್ನು ಅಪ್ಪು ಕುಟುಂಬಸ್ಥರು ಕೂಡ ಬಂದು ಸಮಾಧಿಗೆ ಇವತ್ತು ಬೆಳಗ್ಗೆ ಪೂಜೆ ಸಲ್ಲಿಸಿದ್ದಾರೆ. ಅಪ್ಪು ಅವರ ಅಣ್ಣ ರಾಘವೇಂದ್ರ ರಾಜ್ಕುಮಾರ್ ಅವರು, ಅದರ ಜೊತೆಗೆ ಯುವರಾಜ್ ಕುಮಾರ್ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಬಂದು ಪೂಜೆಯನ್ನು ಸಲ್ಲಿಸಿ ಹೋಗಿದ್ದಾರೆ. ಅಪ್ಪುವನ್ನು ನೆಂದು ಸಹಜವಾಗೇ ಭಾವುಕರಾಗಿದ್ದಾರೆ. ಇಷ್ಟು ದಿನ ಆದರೂ ಕರಗದ ಪ್ರೀತಿ ಇದೆಯಲ್ಲ ಅದು. ಹಾಗೆಯೇ ಶಿವರಾಜ್ ಕುಮಾರ್ ಅವರು ಕೂಡ ಭಾವುಕರಾಗಿ ತಮ್ಮನನ್ನು ಕಳ್ಕೊಂಡ ದಿನದ ಭಾವುಕತೆಯ ಪೋಸ್ಟನ್ನು ಹಾಕಿದರು. ನೀನು ಅಂದರೆ ಪ್ರಾಣ ಮಗನೇ, ಕಷ್ಟ ಆಗುತ್ತೆ. ಇವತ್ತು ನಾನು ಬೇರೆ ಏನು ಹಂಚ್ಕೊಳ್ಳಲ್ಲ. ಭಾಳ ಮುಖ್ಯವಾದ ದಿನ, ನೀವು ಅದನ್ನ ಜನಗಳಿಗೆ ತಲುಪಿಸ್ಬೇಕು. ಇವತ್ತಿನ ದಿನ ಸ್ಫೂರ್ತಿ ದಿನಾಚರಣೆ ಅಂತ ಯಾಕೆ ಮಾಡಬೇಕು? ಏನು ಅಪ್ಪುಗೆ ಕೀರ್ತಿ ಕೊಡೋಕ್ಕ, ಇಲ್ಲ ಅವ್ರಿಗೆ ಹೆಸರು ಕೊಡೋಕ್ಕೆ ಬೇಡ. ಅವ್ರಿಗೆ ಕೀರ್ತಿ ಹೆಸರು ಎಷ್ಟು ಬೇಕು ಎಲ್ಲ ಅವ್ರು ಸಂಪಾದನೆ ಮಾಡಿ ಹೋಗಿದ್ದಾರೆ. ಸ್ಫೂರ್ತಿ ದಿನಾಚರಣೆ ಯಾಕೆ ಅಂತ ಒಂದು ಚಿಕ್ಕದಾಗಿ ನಿಮಗೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ನಾವು ಇಡೀ ಕುಟುಂಬ ಅಭಿಮಾನಿಗಳ ಹತ್ರ ಜನಕ್ಕೆ ಒಂದು ಬೇಡಿಕೆ ಇಡ್ತೀವಿ. ಏನಂದರೆ ಇವತ್ತಿನ ದಿನ ಅವನ ಹುಟ್ಟುಹಬ್ಬಕ್ಕೆ ಒಂಥರ ಮನಸ್ಸು ಭಾವಕ ಥರ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಇವತ್ತು ನಾವು ಸೇರಿ ಅವ್ರ ಜೊತೆ ಅವ್ರ ಹುಟ್ಟುಹಬ್ಬನ ಆಚರಿಸೋಕೆ ಬಂದಿದ್ದೀವಿ. ಅವ್ರ ಪ್ರೀತಿ ವಿಶ್ವಾಸನ ಅದು ಮಾತಾಡಿ ಹೇಳೋಕ್ಕಾಗೋದೇ ಇಲ್ಲ. ಜೊತೆಗೆ ಇವತ್ತು ಸ್ಫೂರ್ತಿ ದಿವಸ, ಎಲ್ಲರಿಗೂ ಸ್ಫೂರ್ತಿ ದಿನ ಶುಭಾಶಯಗಳು. ನಮ್ಮ ಚಿಕ್ಕಪ್ಪ ಯಾವಾಗಲೂ ನಮ್ಮ ಸ್ಫೂರ್ತಿಯಾಗಿದ್ದಾರೆ. ಅದು ಇದು ಚಿಕ್ಕಪ್ಪನಿಗೆ ಒಂದು ಕರೆಕ್ಟಾದ ಸೂಕ್ತವಾದ ಹೆಸರು ಸ್ಫೂರ್ತಿ ಅಂತ ಹೇಳೋದು. ನಾನು ಚಿಕ್ಕ ವಯಸ್ಸಿಂದ ನಮ್ಮ ಸ್ಫೂರ್ತಿ ಚಿಕ್ಕಪ್ಪ ಏನೇ ಮಾಡಿದ್ರೂ ಅವ್ರದ್ದು ಒಂದು ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ. ತುಂಬಾ ಇನ್ಸ್ಪೈರ್ ಆಗುತ್ತೆ. ಸೊ ಅದನ್ನು ಇವತ್ತು ಒಂದು ದಿನ ಥರ ಮಾಡಿದ್ರೆ ತುಂಬ ಖುಷಿ ಆಯಿತು. ಎಲ್ಲರಿಗಿಂತ ಜಾಸ್ತಿ ಖುಷಿ ಆಗುತ್ತೆ ನಮ್ಮ ಫ್ಯಾನ್ಸ್ಗೆ. ಅವ್ರ ಇದನ್ನ ಸ್ಫೂರ್ತಿ ಥರ ಒಂದು ಒಳ್ಳೆ ದಿನ ಆಚರಿಸ್ತಾರೆ. ಸ್ಫೂರ್ತಿಯಾಗಿ ಅವ್ರಿಗೆ ಚಿಕ್ಕಪ್ಪನ ತುಂಬ ಜನಕ್ಕೆ ಒಂದು ಆಮೇಲೆ ಇದು ಚಿಕ್ಕಪ್ಪನಿಗೆ ಯುವರಾಜ್ ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಎಲ್ಲರೂ ಕೂಡ ಬಹಳ ಭಾವುಕತೆಯಿಂದ ಮಾತನಾಡ್ತಾ ಇದ್ದಾರೆ. ಇವತ್ತೊಂದು ದಿನ ಅಪ್ಪು ಇದ್ದಿದ್ರೆ ಅದರ ಸಡಗರ ಸಂಭ್ರಮ ಬೇರೆಯೇ ಇರ್ತಾ ಇತ್ತು. ಆದರೆ ಮನಸ್ಸಿನಲ್ಲಿ ಆ ದುಃಖ ಅನ್ನೋದು ಮಡುಗಟ್ಟಿದ್ರೂ ಕೂಡ ಅಭಿಮಾನಿಗಳು ಇವತ್ತಿನ ದಿನ ಬೆಂಗಳೂರಿಗೆ ಬಂದು ಅವರ ಸಮಾಧಿ ಬಳಿ ಕಂಠೀರವ ಸ್ಟುಡಿಯೋಗೆ ಬಂದು ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತಕ್ಕಂಥ ಭಾವನೆಯಲ್ಲಿ ಅವರು ಪೂಜೆ ಸಲ್ಲಿಸಿ ದರ್ಶನ ಪಡೆದು ಹೋಗ್ತಾ ಇದ್ದಾರೆ. ದೊಡ್ಡ ನಷ್ಟ. ಆದರೂ ಆ ದುಃಖವನ್ನು ಎಲ್ಲರೂ ಕೂಡ ನುಂಗಲೇಬೇಕು, ದುಃಖವನ್ನು ಎಲ್ಲರೂ ಕೂಡ ತಡ್ಕೊಳ್ಳೇಬೇಕು.